ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ತೊಗೊಂಡು ಬಂದೀನಿ ರೀ. ಈ ಪ್ರೊಫೈಲ್ ಮಾತ್ರ ತುಂಬ ಚಂದ ಐತ್ರಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ. ಹಾಗಾಗಿ ವಿಡಿಯೋ ಮೇಲೆ ಕೆತ್ತಲಿಕ್ಕೆ ಹೋಗಬೇಡ್ರಿ, ವಿಡಿಯೋನ ಕೊನೆ ತನಕ ನೋಡ್ರಿ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣಂತ. ಇವ್ರ ಹೆಸರು ಲಲಿತಾ ಅಂತ. ಇವ್ರ ವಯಸ್ಸು 32 ವರ್ಷ ಅಂತ ಹೇಳ್ಯಾರಿ. ಇವ್ರ ಜಾತಿ ಬಂದು ಲಿಂಗಾಯತರು, ಊರು ಜಮಖಂಡಿ, ಈಗ ಇರೋದು ಬೆಂಗಳೂರಿನಲ್ಲಿ ಅಂತ ಹೇಳ್ಕೊಂಡಿದ್ದಾರ್ರಿ. ಇವರು ಸ್ಟೇಟಸ್ ಒಳಗೆ ಮ್ಯಾರಿಡ್ ಅಂತ ಹೇಳ್ಕೊಂಡಿದ್ದಾರ್ರಿ. ಮ್ಯಾರಿಡ್ ಅಂದ್ರೆ ಮದುವೆ ಆಗೈತಿ ಅಂತ ಹೇಳ್ಕೊಂಡಿದ್ದಾರ್ರಿ. ಇವರು ಪ್ರೊಫೈಲ್ ಕಳ್ಸಕ್ಕೆ ಒಂದು ಕಾರಣ ಐತ್ರಿ. ಏನು ಕಾರಣ ಅನ್ನೋದು ನೋಡೋಣ ಬನ್ರಿ. ನನ್ನ ಗಂಡ ಚೀಪುವುದಕ್ಕೆ ಗೂಟ ಕೊಡಲ್ಲ, ಗೂಟ ಕೊಡುವವರು ಸಂಪರ್ಕಿಸಿ ಅಂತ ಹೇಳ್ಕೊಂಡಿದ್ದಾರ್ರಿ. ನೋಡ್ರಿ, ಇದಿಷ್ಟು ಲಲಿತಾ ಅವರ ಬಯೋಡೇಟಾವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರ್ರಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಬಯೋಡೇಟಾವನ್ನು ನೀವು ಶೇರ್ ಮಾಡ್ಕೊಳ್ರಿ. ಇವರು ಜೀವನದಲ್ಲಿ ಎದುರಿಸಿದ ಕಷ್ಟಗಳ ಬಗ್ಗೆನೂ ಹೇಳ್ಕೊಂಡಿದ್ದಾರೆ. ಏನೇನು ಅಂತ ಕೇಳೋಣ ಬನ್ರಿ. ನನ್ನ ಹೆಸರು ಲಲಿತಾ. ನಾನು ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡ್ತೇನೆ. ನಾನು ಮದುವೆಯಾಗುವುದಕ್ಕಿಂತ ಮುಂಚೆ ನೋಡಲು ತುಂಬ ಸುಂದರವಾಗಿದ್ದೆ. ನನಗೆ ಒಂದು ಮಗು ಆದ ನಂತರ ತುಂಬ ದಪ್ಪವಾಗಿದ್ದೇನೆ. ಜೊತೆಗೆ ನನ್ನ ಗಂಡ ರಾತ್ರಿ ಹೊತ್ತು ಮಾಡುವಾಗ ತುಂಬ ದಪ್ಪವಾಗಿದೆಯಾ, ಮಾಡೋದಕ್ಕೆ ತುಂಬ ಕಷ್ಟವಾಗುತ್ತೆ ಅಂತ ಮನಸ್ಸಿಗೆ ತುಂಬ ನೋವು ಆಗೋ ಹಾಗೆ ಮಾತಾಡ್ತಾರೆ. ರಾತ್ರಿ ವೇಳೆ ಚಟ ಬಂದಾಗ ಬೆರಳು ಹಾಕಿಕೊಂಡು ಮಲಗುತ್ತೇನೆ. ನೋಡ್ರಿ, ಇವರು ಲಲಿತಾ ಅಂತ ಇವ್ರ ಹೆಸರು. ಇವರು ಒಂದು ಫ್ಯಾಕ್ಟ್ರಿ ಒಳಗೆ ವರ್ಕ್ ಮಾಡ್ತಾರಂತ್ರಿ. ಇವರು ಮದುವೆ ಆಗುವುದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿದ್ರಂತ್ರಿ. ಒಂದು ಮಗು ಆದಮೇಲೆ ತುಂಬ ದಪ್ಪ ಆಗಿಬಿಟ್ಟಿದ್ದಾರ್ರಿ. ಗಂಡ ಆದವನು ರಾತ್ರಿ ಮಲ್ಕೋಬೇಕಾದ್ರೆ ನೀ ತುಂಬ ದಪ್ಪ ಇದ್ದಿ, ಮಲ್ಕೊಳಕ್ಕಾಗ್ತಿಲ್ಲ, ನನ್ನಿಂದ ಕಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ಅವ್ರ ಮನಸ್ಸಿಗೆ ನೋವು ಆಗೋ ಥರ ಮಾತಾಡ್ತಾರಂತ್ರಿ. ಅವ್ರಿಗೆ ರಾತ್ರಿ ವೇಳೆ ಚಟ ಬಂದಾಗ ಬೆರಳು ಹಾಕಿಕೊಂಡು ಮಲಗ್ತಾರಂತ್ರಿ. ಅದಕ್ಕೆ ಲತಾ ಅವರು ಹೇಳ್ಕೊಂಡಿದ್ದಾರೆ, ಯಾರಾದರೂ ಚೆನ್ನಾಗಿ ಮಾಡಿ ಸುಖ ಕೊಡುವಂತಹ ಗಂಡು ಇದ್ದಾರ ಸಂಪರ್ಕಿಸಿ ಅಂತ ಹೇಳಿದ್ದಾರ್ರಿ. ನೋಡ್ರಿ, ನೀವೇನಾದರೂ ಅವ್ರಿಗೆ ಸುಖ ಕೊಡಬೇಕು ಅಂತ ಅನಿಸಿದ್ರ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಲಲಿತಾ ಅವರು ಹೇಳಿದಾರ್ರಿ, ವರನ ಗುಣಗಳು ಈ ರೀತಿಯಾಗಿ ಇರಬೇಕು ಅಂತ. ಹುಡುಗ ಮುದುಕ ಆದರೂ ಪರವಾಗಿಲ್ಲ, ಆದರೆ ನನ್ನ ಜೊತೆ ಸಂಬಂಧ ಬೆಳೆಸುವುದಕ್ಕೆ ಆಸಕ್ತಿ ಇರಬೇಕು. ಯಾವುದೇ ಕಾರಣಕ್ಕೂ ದುಡ್ಡಿನ ಮೇಲೆ ಆಸೆಯನ್ನು ಹೊಂದಿರಬಾರ್ದು. ನಾವು ಬೆಳೆಸುವ ಸಂಬಂಧ ಗುಪ್ತವಾಗಿರಬೇಕು. ನಾನು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಕರೆ ಮಾಡ್ತೀನಿ, ತಟ್ಟನೆ ಬರುವಂತಹ ಹುಡುಗ ಇದ್ದರೆ ಸಂಪರ್ಕಿಸಿ ಅಂದ್ರೆ ರೀ. ಇವರು ಮುದುಕ ಆದರೂ ಪರವಾಗಿಲ್ಲ, ನನ್ನ ಜೊತೆ ಇರೋದಕ್ಕೆ ಆಸಕ್ತಿ ಇರಬೇಕು. ಅವ್ರಿಗೆ ದುಡ್ಡಿನ ಮೇಲೆ ಯಾವುದೇ ಆಸೆ ಇರಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ನಾವು ಸಂಬಂಧ ಮಾಡೋದು ಯಾರಿಗೂ ಗೊತ್ತಿರಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ಅವರು ಮನೆಯಲ್ಲಿ ಒಬ್ಬರೇ ಇರಬೇಕಾದ್ರೆ ನಿಮಗೆ ಕರೆ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಯಾರಿ. ಇವ್ರದ್ದೊಂದು ಚಿಕ್ಕ ಆಸ್ತಿ ವಿವರ ನೋಡ್ಕೊಂಡು ಬರೋಣ ಬನ್ರಿ. ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ ಐತ್ರಿ. ಒಂದು ಆಲ್ಟೋ ಕಾರ್ ಇದೆ ಅಂತ ಹೇಳಿದ್ದಾರೆ. ಒಂದು ಸ್ಕೂಟಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅಡುಗೆ ಕೋಣೆಯ ವಾಸ್ತು ಹೇಗಿದ್ದರೆ ಆ ಮನೆಯಲ್ಲಿ ಸಂಪತ್ತು ತುಂಬಿರುತ್ತದೆ. ಅಡುಗೆ ಮನೆ ಯಾವ ದಿಕ್ಕಿನಲ್ಲಿ ಇಡಬೇಕು? ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವದಿಂದ ದಕ್ಷಿಣಕ್ಕೆ ಮಧ್ಯಮ ಪ್ರದೇಶದಲ್ಲಿ ಅಡುಗೆ ಮನೆ ಇದ್ದರೆ ಒಳ್ಳೆಯದು ಎಂದು ಹೇಳಲಾಗಿದೆ. ಅಡುಗೆ ಮನೆಯ ಸೂರ್ಯನ ಬೆಳಕು ಚೆನ್ನಾಗಿ ಬೀಳುವಂತಿರಬೇಕು. ಅಡುಗೆ ಮನೆಯಲ್ಲಿ ಪೂರ್ವಕ್ಕೆ ಎದುರಾಗಿ ನಿಂತು ಅಡುಗೆ ಮಾಡುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಸಿಂಕ್ ವ್ಯವಸ್ಥೆ ಇರಬೇಕು. ಉತ್ತರ ಮತ್ತು ಈಶಾನ್ಯವು ನೀರಿನ ಪ್ರಾಬಲ್ಯವಿರುವ ದಿಕ್ಕುಗಳಾಗಿವೆ. ತರಕಾರಿಗಳು ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಸಿಂಕ್ ಅನ್ನು ಅಡುಗೆ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಮತ್ತು ಕುಡಿಯುವ ನೀರನ್ನು ಈಶಾನ್ಯದಲ್ಲಿ ಇಡಬೇಕು. ಈಶಾನ್ಯ ದಿಕ್ಕಿನಲ್ಲಿ ಇಟ್ಟಿರುವ ನೀರು ಜೀರ್ಣಕ್ರಿಯೆಗೆ ಉತ್ತಮವೆಂದು ಹೇಳಲಾಗುತ್ತದೆ. ನೋಡಿದ್ರಲ್ರಿ, ಇದು ಇಷ್ಟು ಲಲಿತಾ ಅವರಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಕೊಟ್ಟೀನ್ರಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ, ಟಾಟಾ ರೀ.